ಇವತ್ತು ಬಿಜೆಪಿ ರೆಬಲ್ಸ್ ಬಣದಿಂದ ಮಹತ್ವದ ಸಭೆ ನಡೆಯಲಿದೆ. ಯತ್ನಾಳ್ ಅವರಿಗೆ ನೋಟಿಸ್ ಎರಡನೇ ಬಾರಿಗೆ ಏನು ಬಂದಿತ್ತು, ಈ ನೋಟಿಸ್ ಬಂದ ಬಳಿಕ ನಡೀತಾ ಇರುವಂತ ಮೊದಲ ಸಭೆ ಬಗ್ಗೆ ಹೈಕಮಾಂಡ್ಗೆ ವಿಜೇಂದ್ರ ದೂರನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಸಭೆ ಮೇಲೆ ವರಿಷ್ಠರು ಈಗ ಕಣ್ಣಿಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿರುವಂಥದ್ದು. ನೋಟಿಸ್ ಬಳಿಕ ನಡೀತಾ ಇರುವಂತ ಮೊದಲ ಸಭೆ. ಯಡಿಯೂರಪ್ಪ ಆಪ್ತ ಬಣದವರಿಗೂ ಆಹ್ವಾನ ಇದೆ, ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಭಾರಿ ಕುತೂಹಲವನ್ನು ಮೂಡಿಸಿದೆ ಬಿಜೆಪಿ ಭಿನ್ನರ ಸಭೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಶಿಸ್ತು ಸಮಿತಿಯಿಂದ ಶಾಸಕ ಯತ್ನಾಳ್ಗೆ ನೋಟಿಸ್ ನೀಡಿದ ಬಳಿಕ ನಡೀತಾ ಇರುವಂತಹ ಮೊದಲ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಒಂದಷ್ಟು ನಿರೀಕ್ಷೆಗಳಿವೆ. ಇತ್ತ ಯಡಿಯೂರಪ್ಪ ಬಣದಲ್ಲೂ ಭಾಗಿಯಾದವರು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಲವು ಹಂತಗಳಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ನಾಳ್ ಆ್ಯಂಡ್ ಟೀಮ್ ತಟಸ್ಥ ಬಣ ದೂರನ್ನು ಕೊಟ್ಟಿದೆ. ಇದರ ನಡುವೆ ಹೈಕಮಾಂಡ್ ಗಮನ ಸೆಳೆಯೋಕೆ ಅಂತಿಮ ಹಂತದ ಕಸರತ್ತನ್ನು ನಡೆಸುವಂಥ ಪ್ರಯತ್ನವನ್ನು ರೆಬಲ್ಸ್ ಟೀಮ್ ಮಾಡ್ತಾ ಇದೆ. ಕಾದು ನೋಡಬೇಕು ಏನೆಲ್ಲ ಬೆಳವಣಿಗೆ ಆಗಬಹುದು ಈ ಸಭೆಯಲ್ಲಿ ಅಂತೇಳಿ. ಬಿಜೆಪಿ ರೆಬಲ್ಸ್ ಬಣದಿಂದ ಮಹತ್ವದ ಸಭೆ ನಡೆಯಲಿದೆ. ಸಭೆ ಬಗ್ಗೆ ಹೈಕಮಾಂಡ್ಗೆ ವಿಜೇಂದ್ರ ದೂರನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯತ್ನಾಳ್ ಸಭೆ ಮೇಲೆ ವರಿಷ್ಠರು ಈಗಾಗಲೇ ಕಣ್ಣಿಟ್ಟಿದ್ದಾರೆ. ನೋಟಿಸ್ ಕೊಟ್ಟ ಬಳಿಕ ಅಂತೇಳಿದರೆ ನೋಟಿಸ್ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ಬಟ್ ಸಭೆ ಸೇರಿ ಚರ್ಚೆ ಮಾಡಿಲ್ಲ. ನೋಟಿಸ್ ಕೊಟ್ಟ ಬಳಿಕ ನಡೀತಾ ಇರುವಂಥ ಮೊದಲ ಸಭೆ ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಎಡೆ ಮಾಡಿಕೊಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಇವತ್ತು ಮತ್ತೊಂದು ಮಹತ್ವದ ಸಭೆ. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಒಂದಷ್ಟು ವಿಚಾರಗಳ ಕುರಿತು ಅಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಈ ಬಣ ಬಡಿದಾಟದ ಬಗ್ಗೆಯೂ ಕೂಡ ಮಾತನಾಡಿದರು ನಿನ್ನೆ ವಿಜೇಂದ್ರ. ಒಂದು ಕಡೆಯಲ್ಲಿ ಯತ್ನಾಳ್ ನೋಟಿಸ್ಗೆ ಉತ್ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿಯಿಂದ 2 ಬಾರಿಗೆ ನೋಟಿಸ್ ಬಂದಿತ್ತು. ಮೊದಲ ಬಾರಿ ನೋಟಿಸ್ಗೆ ಅವರು ಉತ್ತರವನ್ನು ಕೊಟ್ಟಿರಲಿಲ್ಲ. ಅದಾದ ಬಳಿ ಕಾರಣವನ್ನು ಕೇಳಿ ಮತ್ತೊಮ್ಮೆ ನೋಟಿಸನ್ನು ಕೊಟ್ಟಿದ್ದರು ಕೇಂದ್ರ ನಾಯಕರು. 2ನೇ ಬಾರಿಗೆ ಸುದೀರ್ಘ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಜೇಂದ್ರ ಮೇಲೆ, ಯಡಿಯೂರಪ್ಪ ಮೇಲೆ ಸಾಲು ದೂರುಗಳನ್ನು ಸಲ್ಲಿಸಿದ್ದಾರೆ ಯತ್ನಾಳ್ ಎನ್ನುವುದಾಗಿ ಗೊತ್ತಾಗಿದೆ. ಇವತ್ತು ನಡೀತಾ ಇರೋಂಥ ಮೀಟಿಂಗ್ ಬಗ್ಗೆ ಬರೋದಾದರೆ, ಈ ನೋಟಿಸ್ ಯತ್ನಾಳ್ ಅವರಿಗೆ ಬಂದ ಬಳಿಕ ನಡೀತಾ ಇರುವಂಥ ಮೊದಲ ಸಭೆ. ಹೀಗಾಗಿ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಇದೆ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ರೆಬಲ್ಸ್ ಟೀಮ್ನವರ ಪಟ್ಟು ಏನು ಅಂತ ಹೇಳಿದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಎನ್ನುವಂಥ ನಿಟ್ಟಲ್ಲಿ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ನಡೀತಾ ಇದೆ. ಬಹಿರಂಗ ಹೇಳಿಕೆಗಳನ್ನು ಯತ್ನಾಳ್ ಬಣದವರು ಕೊಡ್ತಾ ಇದ್ದಾರೆ. ಈ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತೇಳಿ ವಿಜೇಂದ್ರ ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಇಲ್ಲಿ ಆಗ್ತಾ ಇರುವಂಥ ಬಣಬಡಿದಾಟ ಆಗಿರ್ಬೋದು, ಭಿನ್ನಮತ ಆಗಿರ್ಬೋದು, ಇವೆಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ನಡುವೆಯೂ ರೆಬಲ್ಸ್ ಬಣದ ಹೋರಾಟ ಮುಂದುವರೆದಿದೆ. ಬಿಜೆಪಿಯಲ್ಲಿ ಇರೋದು ಈಗ 3 ಬಣ. ಒಂದು ವಿಜೇಂದ್ರ ಬಣ, ಇನ್ನೊಂದು ಯತ್ನಾಳ್ ಬಣ, ಮತ್ತೊಂದು ತಟಸ್ಥರ ಬಣ. ಅವ್ರು ಯಾವುದಕ್ಕೂ ಇಲ್ಲ, ಆಚೆನೂ ಇಲ್ಲ, ಈಚೆನೂ ಇಲ್ಲ. ಸದ್ಯ ಅವರೆಲ್ಲ ಈಗ ಯತ್ನಾಳ್ ಅವರಿಗೆ ಬೆಂಬಲವನ್ನು ಕೊಟ್ಟಂತೆ ಕಾಣ್ತಾ ಇದೆ. ನೋಟಿಸ್ ನೀಡಿದ ಬಳಿಕವೂ ಹೈಕಮಾಂಡ್ಗೆ ರೆಬಲ್ಸ್ ತಂಡ ಮನವೊಲಿಸುವಂಥ ಪ್ರಯತ್ನ ಇದು ಏನೆಲ್ಲಾಗ್ತಾ ಇದೆ. ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜನಾರ್ದನ್, ಯತ್ನಾಳ್ಗೆ 2ನೇ ಬಾರಿಗೆ ನೋಟಿಸ್ ಬಂದ ಬಳಿಕ ನಡೀತಾ ಇರುವಂಥ ಮೊದಲ ಸಭೆ. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಬಹುದು, ಹಾಗೆಯೇ ಮೀಟಿಂಗ್ನಲ್ಲಿ ಯಾರು ಭಾಗಿಯಾಗ್ತಾರೆ? ಬಹಳ ಕುತೂಹಲ ಮೂಡಿಸಿರುವಂತ ಸಭೆ ಇವತ್ತಿನ. ಯಾಕಂತಂದ್ರೆ ರೆಬೆಲ್ಸ್ಗಳಿಗೆ ನೋಟಿಸ್ ಕೊಟ್ಟ ನಂತರದಲ್ಲಿ, ಯತ್ನಾಳ್ಗೆ ನೋಟಿಸ್ ಕೊಟ್ಟ ನಂತರದಲ್ಲಿ ಈಗ ಸಭೆಯನ್ನ ಮಾಡ್ತಾ ಇದ್ದಾರೆ. ತೀವ್ರವಾಗಿ ಆಕ್ರೋಶನಗೊಂಡಿದ್ದಾರೆ ಅಂತ ಮಾಹಿತಿ. ನೋಟಿಸ್ ಅನ್ನ ತಮಗೆ ಯಾಕೆ ಪದೇ ಪದೇ ಕೊಡ್ತಾರೆ, ಪಕ್ಷದಲ್ಲಿ ಬೇರೆಯವರೆಲ್ಲ ನಿಯಮ ಉಲ್ಲಂಘನೆ ಮಾಡಿದಂತ ಸಾಕಷ್ಟು ಜನ ಹಿಂದಿನಿಂದ ಇದ್ದಾರೆ, ಆದ್ರೆ ಅವ್ರು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ತಮ್ಮನ್ನೇ ಟಾರ್ಗೆಟ್ ಮಾಡಿ ಕೊಡ್ಲಾಗ್ತಾ ಇದೆ. ನಾವು ಇಷ್ಟೊಂದು ವಿಚಾರಗಳನ್ನ ಪಕ್ಷದಲ್ಲಿ ಆಗ್ತಾ ಇರುವಂತ ಸಮಸ್ಯೆಯನ್ನ ಎಲ್ಲವನ್ನೂ ಕೂಡ ಹೇಳಿದಾಗ್ಯೂ ಈ ರೀತಿ ನೋಟಿಸ್ ಕೊಡ್ತಾ ಇರೋದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು 4 ದಿನದ ಒಳಗಡೆಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನ ನಿರ್ಧಾರ ಏನು,
ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅನ್ನೋದು ಕಾರಣಕ್ಕಾಗಿ ಮತ್ತೆ ತಮ್ಮ ನಿಲುವು ಏನಿರುತ್ತೆ ಮುಂದೆ ಅನ್ನೋದನ್ನು ಕೂಡ ಅವರು ಹೇಳೋದಕ್ಕೋಸ್ಕರ ಇವತ್ತಿನ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಅವರ ನಿರೀಕ್ಷೆ ಇರುವಂತಹ ತಟಸ್ಥ ಬಣದವರು ಸಹಿತ ಪಾಲ್ಗೊಳ್ತಾರೆ ಅಂತ ಹೇಳಿ ಅವರೆಲ್ಲ ಬಂದು ಸಭೆಯಲ್ಲಿ ಪಾಲ್ಗೊಂಡು ಚರ್ಚೆ ಮಾಡಿ ಆ ವಿಚಾರವನ್ನ ಶೀಘ್ರದಲ್ಲಿ ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ನಡೆಯುತ್ತೆ. ಸಭೆಯಲ್ಲಿ ಆಗಿರುವಂತಹ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ಗೆ ತಲುಪಿಸ್ತಾರೆ. ಒಂದು ವೇಳೆ ನಮ್ಮ ಒಂದು ಬೇಡಿಕೆ ಏನಿದೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಆ ಬೇಡಿಕೆಯನ್ನ ಪೂರೈಸದೇ ಇದ್ದ ಪಕ್ಷದಲ್ಲಿ ನಮ್ಮ ನಿರ್ಧಾರ ಹೀಗಿರುತ್ತೆ, ನಮ್ಮ ಮುಂದಿನ ನಡೆ ಈ ರೀತಿ ಇರುತ್ತೆ ಅನ್ನೋದನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಬಹುಶಃ ಮತ್ತೊಂದು 11:30-12 ಗಂಟೆ ಅಷ್ಟೊತ್ತಿಗೆ ಇವತ್ತಿನ ಸಭೆ ಆರಂಭ ಆಗುತ್ತೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಂಪರ್ಕ. ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.